ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕುಂಡಲಿನಿ ಜರ್ನಿಯಲ್ಲಿ ಬರುವ ಕೆಲವು ಸೂಕ್ಷ್ಮ ವಿಷಯಗಳು ಮತ್ತು ಮಹತ್ವದ ವಿಷಯದ ಬಗ್ಗೆ ಮಾತಾಡೋಣ. ವಿಡಿಯೋ ಕೊನೆ ತನಕ ನೋಡಿ. ಚಕ್ರಗಳನ್ನು ಬೇಗ ಓಪನ್ ಮಾಡಿ ಕುಂಡಲಿನಿ ಜಾಗೃತಿ 7 ದಿನಗಳಲ್ಲಿ ತೃತೀಯ ನೇತ್ರ ತಕ್ಷಣ ತೆಗೆಯಿರಿ. ಇಂತಹ ಮಾತುಗಳು ಅಥವಾ ಇಂತಹ ವಿಡಿಯೋಗಳು ಇತ್ತೀಚೆಗೆ ತುಂಬ ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಆದರೆ ನಿಜವಾಗಿಯೂ ಚಕ್ರಗಳನ್ನು ಬಲವಂತವಾಗಿ ಆ್ಯಕ್ಟಿವೇಟ್ ಮಾಡಬಹುದಾ ಅಂತ ಕ್ವಶನ್. ಮಂತ್ರ ಮತ್ತು ಭಕ್ತಿ ಯಾಕೆ ಸುರಕ್ಷಿತ ಮಾರ್ಗ? ಹೃದಯ ಚಕ್ರ ಮತ್ತು ಭಕ್ತಿ ನಡುವೆ ಏನು ಸಂಬಂಧ? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಕವರ್ ಮಾಡೋಣ. ಹಾಗೆ ತಂತ್ರದ ಬಗ್ಗೆಯೂ ಮಾತಾಡೋಣ. ಚಕ್ರಗಳನ್ನು ಬಲವಂತವಾಗಿ ಆ್ಯಕ್ಟಿವೇಟ್ ಮಾಡಬಾರ್ದು. ಯಾಕೆ? ಚಕ್ರಗಳು ಓಪನ್ ಆಗೋದಕ್ಕೆ ಅವು ಬಾಗಿಲುಗಳಲ್ಲ, ಅವು ಜೀವಂತ ಶಕ್ತಿ ಕೇಂದ್ರಗಳು. ಬೆನ್ನು ಮೂಳೆಯಲ್ಲಿ ಇರುವ ನಾಡಿಗಳಲ್ಲಿ ಇರುವ ಎನರ್ಜಿ ಪಾಯಿಂಟ್ಗಳು. ಹಾಗಂತ ಇದನ್ನು ಆಪ್ರೇಟ್ ಮಾಡಿದರೆ ಕಣ್ಣಿಗೆ ಕಾಣಲಿಕ್ಕೆ ಸಿಗ್ತದಾ ಅಂತ ಕೇಳಿದರೆ ಕಾಣಲ್ಲ. ಅದು ಸೂಕ್ಷ್ಮ ರೂಪದ ಎನರ್ಜಿ ಪಾಯಿಂಟ್ಗಳು, ಅಂದರೆ ಶಕ್ತಿ ಕೇಂದ್ರಗಳು. ನಮ್ಮ ಸಂಸ್ಕಾರ, ಮನಸ್ಸಿನ ಸ್ಥಿತಿ, ಭಾವನೆ, ಹಿಂದಿನ ಕರ್ಮ ಇವೆಲ್ಲ ಸೇರಿದಾಗ ಒಂದು ಎನರ್ಜಿ ಪಾಯಿಂಟ್ ಆಗುತ್ತೆ. ಹಾಗಾಗಿ ಚಕ್ರ ಜಾಗೃತಿ ಅಥವಾ ಅವೇಕನಿಂಗ್ ಅಂದರೆ ನಮ್ಮ ಒಳಗಿನ ಅಶುದ್ಧತೆಯನ್ನು ಶುದ್ಧಗೊಳಿಸುವುದು. ಬಲವಂತವಾಗಿ ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಕೆಲವರು ಉಸಿರಾಟದ ತಂತ್ರ, ಬಲವಾದ ಬಂಧಗಳು, ಅತಿಯಾದ ಧ್ಯಾನ, ಇದು ತಪ್ಪು ಕುಂಡಲಿನಿ ಕ್ರಿಯೆಗಳಿಂದ ಕೆಲವೊಂದು ಬೇಗ ಆ್ಯಕ್ಟಿವೇಟ್ ಮಾಡೋಕ್ಕೆ ಹೋಗೋದ್ರಿಂದ ಅಡ್ಡ ಪರಿಣಾಮ ಉಂಟಾಗುತ್ತೆ. ಮಾನಸಿಕ ಅಶಾಂತಿ, ಭಯ, ಅಸಹಜ ಕನಸುಗಳು, ಅಹಂಕಾರ, ಕೆಲವೊಮ್ಮೆ ಡಿಪ್ರೆಷನ್ ಕೂಡ ಬರಬಹುದು. ಯಾಕೆಂದರೆ ಶಕ್ತಿ ಮೇಲೆ ಏರಿದರೂ ಮನಸ್ಸು ಶುದ್ಧ ಇಲ್ಲದಾಗ ಈ ರೀತಿಯ ಪರಿಣಾಮ ಎದುರಿಸಬೇಕಾಗತ್ತೆ. ಸರಿಯಾದ ಮಾರ್ಗ ಯಾವುದು ಅಂತ ನೋಡಿದರೆ, ಶಕ್ತಿ ಮೇಲೆ ಏರಬೇಕು, ಆದರೆ ನಿಧಾನವಾಗಿ, ಸಹಜವಾಗಿ, ಸುರಕ್ಷಿತವಾಗಿ. ಅದಕ್ಕೆ ಮಂತ್ರ ಮತ್ತು ಭಕ್ತಿ ಬೇಕು. ಮಂತ್ರ ಪ್ಲಸ್ ಭಕ್ತಿಯ ಮಾರ್ಗ ಸುರಕ್ಷಿತ ಮಾರ್ಗ. ಮಂತ್ರ ಅಂದರೆ ಏನು? ಅದು ಕೇವಲ ಶಬ್ದವಲ್ಲ, ಅದರಲ್ಲಿ ವಿಶೇಷವಾದ ಕಂಪನ, ವಿಶೇಷ ಫ್ರೀಕ್ವೆನ್ಸಿ ಇರುತ್ತೆ. ಇದೆಲ್ಲ ನಿಮಗೆ ಗೊತ್ತಿದೆ. ಮಂತ್ರಕ್ಕೆ ಮನಸ್ಸನ್ನು ನಿಯಂತ್ರಿಸುವ ಶಕ್ತಿ ಇದೆ, ನಾಡಿಗಳನ್ನು ಶುದ್ಧಗೊಳಿಸುವ ಶಕ್ತಿ ಇದೆ, ಚಕ್ರಗಳನ್ನು, ಆ ಎನರ್ಜಿ ಪಾಯಿಂಟನ್ನು ರೆಡಿ ಮಾಡುವ ಶಕ್ತಿ ಕೂಡ ಇದೆ. ಹಾಗೆಯೇ ಮಂತ್ರ ಶಕ್ತಿಯನ್ನು ಸಂಗ್ರಹಿಸುವ ಕಾರ್ಯಕ್ಕೂ ಹೆಲ್ಪ್ ಮಾಡುತ್ತೆ. ಶಕ್ತಿಯನ್ನು ಬ್ಯಾಲೆನ್ಸ್ ಮಾಡುವ ಕ್ರಿಯೆಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ಮಂತ್ರ ಇಲ್ಲದೆ ಧ್ಯಾನ ಮಾಡಿದರೆ ಬ್ರೇಕ್ ಇಲ್ಲದ ವಾಹನದಂತೆ ಅಂತ ಹೇಳ್ಬೋದು. ಅಂದರೆ ಬರೀ ಧ್ಯಾನದಿಂದ ವರ್ಕ್ ಆಗೋದಿಲ್ಲ ಅಂತ. ಇನ್ನು ಭಕ್ತಿ ಅಂದರೆ ಏನು? ದೇವರ ಮುಂದೆ ಶರಣಾಗತಿ, ನಾನು ಏನೂ ಅಲ್ಲ ಅನ್ನುವ ಭಾವ. ಅಹಂಕಾರದ ಕರಗುವಿಕೆ ಇರಬೇಕು. ಅಹಂಕಾರ ಕಡಿಮೆ ಆದಷ್ಟು ಚಕ್ರಗಳು ಸಹಜವಾಗಿ ತೆರೆಯುತ್ತೆ, ಅಂದರೆ ಆ್ಯಕ್ಟಿವೇಟ್ ಆಗುತ್ತೆ. ಭಕ್ತಿ ಅಂದರೆ ಡಂಬಾಚಾರದ್ದಲ್ಲ, ಸಂಪೂರ್ಣ ಭಾವನೆಯಿಂದ ಕೂಡಿದ ಭಕ್ತಿ ಬರಬೇಕು. ಮಂತ್ರ ಭಕ್ತಿ ಸೇರಿದಾಗ ಏನಾಗುತ್ತೆ? ಶಕ್ತಿ ಮೇಲೆ ಏರುವ ಕ್ರಿಯೆ ಬಲವಂತವಾಗಿ ಆಗಲ್ಲ. ಆವಾಗ ಭಯ ಇರಲ್ಲ, ಅಹಂಕಾರ ಇರಲ್ಲ, ಕುಂಡಲಿನಿ ಸಹಜವಾಗಿ ಜಾಗೃತಿ ಅಂದರೆ ಆ್ಯಕ್ಟಿವೇಟ್ ಆಗುವ ಪ್ರೋಸೆಸ್ ಶುರುವಾಗುತ್ತೆ. ಇದಕ್ಕೋಸ್ಕರ ದೊಡ್ಡ ದೊಡ್ಡ ಸಾಧಕರು ಜಪ, ದೇವರ ಸ್ಮರಣೆ, ಭಕ್ತಿ ಮಾರ್ಗ ಇದನ್ನು ಶ್ರೇಷ್ಠ ಅಂತ ಹೇಳಿರೋದು. ಭಕ್ತಿ ಇಲ್ಲದೆ ಹೃದಯ ಚಕ್ರ ಅಂದರೆ ಹಾರ್ಟ್ ಚಕ್ರ ಆ್ಯಕ್ಟಿವೇಟ್ ಆಗುತ್ತಾ ಅಂತ ಕ್ವಶನ್ ಕೇಳಿದರೆ ಕಷ್ಟ ಇದೆ. ಅಂದರೆ ಭಕ್ತಿಗೂ ಹೃದಯ ಚಕ್ರಕ್ಕೂ ನೇರವಾದ ಕನೆಕ್ಷನ್ ಇದೆ. ಯಾಕೆ ಅಂದರೆ ಹೃದಯ ಚಕ್ರ ಅಹಂಕಾರವನ್ನು ಸಹಿಸಲ್ಲ, ಅದು ಶುದ್ಧ ಪ್ರೀತಿಯನ್ನು ಮಾತ್ರ ಒಪ್ಪತ್ತೆ. ಅದಕ್ಕೆ ಭಕ್ತಿ ಇರುವವರಿಗೆ, ದಿನವೂ ದೇವರನ್ನು ನೆನಪಿಸಿಕೊಳ್ಳುವವರಿಗೆ, ಸರಳ ಪೂಜೆ ಮಾಡುವವರಿಗೆ ಹೃದಯ ಚಕ್ರ ಸ್ವಯಂ ಜಾಗೃತವಾಗಿರುತ್ತೆ. ಹೃದಯ ಚಕ್ರ ಭಾವನೆಗೆ ಮಿಡಿಯುವುದರಿಂದ ಅದು ಬೇಗ ಬ್ಯಾಲೆನ್ಸ್ ಆಗುತ್ತೆ. ಆದರೆ
ಎಮೋಷ್ನಲ್ ಬ್ಲಾಕೇಜ್ ಇದ್ದಾಗ ಎಷ್ಟು ಹೊರಗಿನ ಪೂಜೆ ಮಾಡಿದರೂ ಏನು ವ್ಯತ್ಯಾಸ ಕಾಣಲ್ಲ. ಹಾರ್ಟ್ ಚಕ್ರ ಆ್ಯಕ್ಟಿವೇಟ್ ಆದಾಗ ಏನಾಗುತ್ತೆ? ಒಳಗಿನ ಶಾಂತಿ ಸಿಗುತ್ತೆ, ಕಾರಣವಿಲ್ಲದೆ ಆನಂದ, ದೇವರ ಸಾನ್ನಿಧ್ಯದ ಅನುಭವ, ಯಾರಿಗೂ ನೋವು ಹಾನಿ ಮಾಡುವ ಮನಸ್ಸು ಬರಲ್ಲ. ಅಂದರೆ ಯಾರ ಮನಸ್ಸನ್ನು ನೋಯಿಸೋಕ್ಕೆ ಇಷ್ಟಪಡಲ್ಲ. ಇದು ಯಾವುದೇ ಸಿದ್ಧಿಯಲ್ಲ, ಇದು ಪ್ಯೂರ್ ಶುದ್ಧತೆ. ಇನ್ನು ತಂತ್ರ ಮಾರ್ಗನೂ ಸುರಕ್ಷಿತ, ಆದರೆ ಗುರುವಿನ ಮಾರ್ಗದರ್ಶನ ಇರಬೇಕು. ತಂತ್ರ ಎನ್ನುವುದು ಶಕ್ತಿಯ ವಿಜ್ಞಾನ. ಮಂತ್ರ, ಯಂತ್ರ, ನ್ಯಾಸ, ಮುದ್ರೆ, ಧ್ಯಾನ ಇವೆಲ್ಲವೂ ತಂತ್ರದ ಭಾಗಗಳೇ. ಭಕ್ತಿ ಪ್ಲಸ್ ಮಂತ್ರ ಪ್ಲಸ್ ತಂತ್ರ ಮೂರೂ ನಮ್ಮ ಸಂಸ್ಕೃತಿಯೇ. ತಂತ್ರ ಮಾರ್ಗದಲ್ಲಿ ಶಕ್ತಿಯನ್ನು ನೇರವಾಗಿ ಸ್ಪರ್ಶಿಸಲಾಗುತ್ತೆ. ಚಕ್ರಗಳೊಂದಿಗೆ ಸಕ್ರಿಯವಾಗಿ ವರ್ಕ್ ಮಾಡಲಾಗುತ್ತೆ. ಕುಂಡಲಿನಿ ಎನರ್ಜಿಯನ್ನು ವೇಗವಾಗಿ ಚಲಿಸುವಂತೆ ಮಾಡಲಾಗುತ್ತೆ. ಈ ಮಾರ್ಗದಲ್ಲಿ ಸಣ್ಣ ತಪ್ಪು ಕೂಡ ಮನಸ್ಸಿನ ಅಸ್ಥಿರತೆ, ಭ್ರಮೆ, ಅಹಂಕಾರ, ಭಯ, ಶಕ್ತಿ ಇನ್ಬ್ಯಾಲೆನ್ಸ್ ಆಗ್ಬೋದು ಈ ಥರ ಮಾಡೋದ್ರಿಂದ. ತಂತ್ರ ಮಾರ್ಗ ಸೇಫ್ ಯಾವಾಗ ಅಂದರೆ ಗುರುವಿನ ಮಾರ್ಗದರ್ಶನ ಇದ್ದರೆ ಮಾತ್ರ. ಯಾಕೆ ಗುರು ಬೇಕು ಅಂತ ಕ್ವಶನ್ ಬಂದರೆ, ನಿಮ್ಮ ಎನರ್ಜಿ ಮಟ್ಟ ಅವರಿಗೆ ಗೊತ್ತಿರುತ್ತೆ. ನಿಮಗೆ ಯಾವ ಮಂತ್ರ ಕೊಡಬೇಕು, ಯಾವ ಮಂತ್ರ ಕೊಡಬಾರ್ದು ಅಂತ ಅವರಿಗೆ ತಿಳಿದಿರುತ್ತೆ. ಈ ಜರ್ನಿಯಲ್ಲಿ ಏನಾದರೂ ತೊಂದರೆ ಬಂದರೆ, ಡೌಟ್ ಬಂದರೆ ಅದನ್ನು ನಿವಾರಿಸಿ ರಕ್ಷಣೆ ಕೊಡ್ತಾರೆ. ಗುರು ಇಲ್ಲದೆ ತಂತ್ರದ ಮಾರ್ಗಕ್ಕೆ ಹೋಗದೇ ಇರುವುದು ಒಳಿತು. ಗುರುಮುಖೇನ ಬಂದ ವಿದ್ಯೆ ರಕ್ಷಣೆಯೊಂದಿಗೆ ಫಲ ಕೂಡ ಕೊಡುತ್ತೆ. ಭಕ್ತಿ ಮಾರ್ಗ ಹಾಗೂ ತಂತ್ರ ಮಾರ್ಗದ ವ್ಯತ್ಯಾಸ: ಭಕ್ತಿ ಮಾರ್ಗ ನಿಧಾನ, ಸಹಜ, ಅಪಾಯ ಕಡಿಮೆ. ತಂತ್ರ ಮಾರ್ಗ ವೇಗ, ಗಾಢ, ಶಕ್ತಿಶಾಲಿ, ಆದರೆ ಗುರುವಿನ ಆಶ್ರಯ ಬೇಕು. ಆದರೆ ಕಲಿಯುಗದಲ್ಲಿ ಒಳ್ಳೆಯ ಗುರು ಸಿಕ್ಕಿದರೆ ತಂತ್ರ ಮಾರ್ಗ ಬೇಗ ಫಲ ಕೊಡುತ್ತೆ. ಭಕ್ತಿ ಚರಮಸೀಮೆಯ ಭಕ್ತಿ ಇದ್ದರೆ ಅದು ಕೂಡ ಒಳ್ಳೆಯದೇ. ಭಕ್ತಿ ಅನ್ನೋದು ಫೌಂಡೇಶನ್ ಇದ್ದಾಗೆ, ತಂತ್ರ ಅನ್ನೋದು ಸ್ಪೆಷಲೈಸೇಷನ್ ಇದ್ದಾಗೆ. ತಂತ್ರ ಅಂದರೆ ಭಯಂಕರ ಅನ್ನುವ ದೊಡ್ಡ ತಪ್ಪು ಕಲ್ಪನೆ ಇದೆ ಜನರಲ್ಲಿ. ಅಂದರೆ ತಂತ್ರ ಅಂದರೆ ಈ ಬ್ಲ್ಯಾಕ್ ಮ್ಯಾಜಿಕ್ಕು ಮತ್ತು ವಶೀಕರಣ ಈ ಥರದ್ದೆಲ್ಲ ವರ್ಡ್ಗಳು ಹೊರಗಡೆಯಿಂದ ಕೇಳಿ ತಂತ್ರ ಅನ್ನೋದ್ರ ಬಗ್ಗೆ ಒಂಥರ ಅದನ್ನು ಏನು ಹೇಳೋದು, ತಂತ್ರ ಅನ್ನುವಾಗ ಒಂಥರ ಹೆದರ್ತಾರೆ ಜನ. ಆದರೆ ತಂತ್ರ ಅನ್ನೋದು ಕೆಟ್ಟ ಮಾರ್ಗ ಅಲ್ಲ. ಒಳ್ಳೆಯ ಗುರು ಇದ್ದರೆ ಇದು ಸೈಂಟಿಫಿಕ್ ಆದ ಸೇಫ್ ಮಾರ್ಗನೂ ಹೌದು. ಆದರೆ ಗುರುವಿನ ಇದಿಲ್ಲದೆ, ಗುರುಮುಖೇನ ನಿಮಗೆ ತಂತ್ರಕ್ಕೆ ಅಂದರೆ ಎಂಟ್ರಿ ಸಿಕ್ಕರೆ ನಿಮಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.